ಉಳ್ಳಾಲ ಶ್ರೀನಿವಾಸ್ ಮಲ್ಯರಂತಹ ದೂರದೃಷ್ಟಿಯ ಮುತ್ಸದ್ದಿ ನಾಯಕರು ಬೆಳೆಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಯಾಕೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲದ ಯಾವುದೋ ಒಂದು ಪ್ರಚೋದನಕಾರಿ ಭಾಷಣಕಾರರ ವೇದಿಕೆಯಾಗಿ ಹೋಗಿದೆ. ಮೊಳಹಳ್ಳಿ ಶಿವರಾಯರಂತಹ ಸಹಕಾರಿ ದಿಗ್ಗಜರು ಬಂದಂತಹ ಕರಾವಳಿಯಲ್ಲಿ ಈಗ ಬರೀ ದ್ವೇಷ ಭಾಷಣಕಾರರು ಎಲ್ಲವನ್ನ ನಡೆಸುವ ಹಾಗಾಗಿದೆ. ಹೇಗೆ ಕೊಲೆ ಮಾಡುವವರು, ಅದನ್ನ ಮಾಡಿಸುವವರು, ಅದಕ್ಕೆ ಪ್ರಚೋದನೆಯನ್ನ ನೀಡುವವರ ಹೆಡೆಮುರಿ ಕಟ್ಟೋದು ನಮ್ಮ ಕಾನೂನು ವ್ಯವಸ್ಥೆಗೆ ಸಾಧ್ಯನೇ ಇಲ್ವಾ? ಅದಕ್ಕೆ ಬೇಕಾದಂಥ ಕಾನೂನು ಇಲ್ವಾ? ಅಥವಾ ಅದಕ್ಕೆ ಆ ರೀತಿ ಮಾಡೋದು ವ್ಯವಸ್ಥೆಗೆ ಬೇಕಾಗಿಲ್ವಾ? ಅಶಾಂತಿಗೆ, ಹಿಂಸೆಗೆ ಪ್ರಚೋದನೆ ನೀಡುವವರು ಅದು ಯಾವ ಧರ್ಮದವರಾದರೂ ಸರಿ, ಯಾವ ಪಕ್ಷದವರಾದರೂ, ಯಾವ ಸಂಘಟನೆಯವರಾದರೂ ನಾವು ಅದನ್ನು ಸಹಿಸೋದಿಲ್ಲ, ಅವರನ್ನು ಜೈಲಿಗೆ ಕಳಿಸಿ ಅಲ್ಲೇ ಇರೋ ಹಾಗೆ ಮಾಡ್ತೀವಿ ಅಂತ ಹೇಳೋರು ಅಲ್ಲಿ ಯಾರೂ ಇಲ್ವಾ? ಪೊಲೀಸರು ಮನಸ್ಸು ಮಾಡಿದಾಗ ಈ ಹಿಂದೆ ಇದೇ ಕರಾವಳಿಯಲ್ಲಿ ಎಂತೆಂಥ ಗೂಂಡಾಗಳನ್ನ, ಡಾನ್ಗಳನ್ನ, ಎಂತೆಂಥ ಪ್ರಭಾವಿಗಳನ್ನ ಮಟ್ಟ ಹಾಕಿಲ್ವಾ? ಹಾಗಾದ್ರೆ ಈಗ ಮಾತ್ರ ಯಾಕೆ ಪೊಲೀಸ್ ವ್ಯವಸ್ಥೆ, ಜಿಲ್ಲಾಡಳಿತ ಇಷ್ಟೊಂದು ನಿಸ್ತೇಜನವಾಗಿ ಕಾಣ್ತಾ ಇದೆ? ಹಿಂಸೆಗೆ, ಅಶಾಂತಿಗೆ, ಅಪಾರ ಆರ್ಥಿಕ ನಷ್ಟ ಕಾರಣ ಆಗುವಂಥ ಸಂಘಟನೆಗಳ ಮುಖಂಡರನ್ನ ಪೊಲೀಸರು ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ವಾಪಸ್ ಮನೆಗೆ ತಂದು ಬಿಡೋ ಹಾಗೆ ಆಗಿರೋದು ಯಾಕೆ? ಈ ನೆಲದ ಕಾನೂನನ್ನ, ನೀತಿ ನಿಯಮಗಳನ್ನ ಹೇಗೆ ಅನ್ವಯಿಸಿ ಸಮಾಜ ವಿರೋಧಿಗಳನ್ನ ಹೆಡೆಮುರಿ ಕಟ್ಟಬೇಕು ಅಂತ ಈ ಜಿಲ್ಲಾಡಳಿತಕ್ಕೆ ಅಥವಾ ಈ ಪೊಲೀಸ್ ವ್ಯವಸ್ಥೆ ಗೊತ್ತೇ ಇಲ್ವಾ? ಅಥವಾ ಅದಕ್ಕೆ ಆ ರೀತಿ ಮಾಡುವಂಥ ಮನಸ್ಸಿಲ್ವಾ?